ವೀಕ್ಷಕರಿಗೆಲ್ಲ ನಮಸ್ಕಾರ. ಶ್ರೀ ಆಸ್ಟ್ರಾಲಜಿ ಪರವಾಗಿ ನಮಸ್ಕಾರಗಳನ್ನು ತಿಳಿಸ್ತೇನೆ. ಇವತ್ತಿನ ಸಂಚಿಕೆಯಲ್ಲಿ ಕೇತು ಗ್ರಹದ ಬಗ್ಗೆ ತಿಳ್ಕೊಳ್ಳೋಣ. ಕೇತು ಗ್ರಹದಿಂದ ಆಗ್ತಕ್ಕಂಥ ಅನುಕೂಲಗಳು ಮತ್ತು ಅನಾನುಕೂಲಗಳು ಮತ್ತು ಕೇತು ಗ್ರಹದ ಶಾಂತಿ ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ಕೇತು ಗ್ರಹ ಛಾಯಕಾರಕ ಗ್ರಹ ಮತ್ತು ರಾಹುವಿನ ಅರ್ಧ ಭಾಗ, ರಾಹುವಿನ ಹಿಂಭಾಗ ಅಂತ ಕರೀತಾರೆ. ಕೇತು ಗ್ರಹ ಸನ್ಯಾಸ ಗ್ರಹ, ಅಂದರೆ ಮೋಕ್ಷಕಾರಕ, ಮೋಕ್ಷವನ್ನು ತಂದುಕೊಡ್ತಕ್ಕಂತಹ ಗ್ರಹ ಕೇತು ಆಗಿರ್ತಾರೆ. ಕೇತು ಗ್ರಹ ಯಾರಿಗೆ ಜಾತಕದಲ್ಲಿ ಬಲವಾಗಿರ್ತಾರೆ ಅಂತಹವರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಡ್ತಕ್ಕಂತಹ ಪ್ರಮುಖ ಪಾತ್ರವನ್ನು ಕೇತು ಗ್ರಹ ಕೊಡ್ತಾರೆ. ಮತ್ತು ಕೇತುವಿನ ಕಾರಕತ್ವ ಹೇಗಿರುತ್ತೆ ಅಂದರೆ, ಕೇತು ಏನನ್ನು ಇಂಡಿಕೇಶನ್ ಮಾಡುತ್ತೆ? ಕೇತು ಗ್ರಹ ಪಿತಾಮಹ ಮತ್ತು ಸನ್ಯಾಸ ದೀಕ್ಷೆಯನ್ನು ಕೊಡ್ತಕ್ಕಂತಹ ಗ್ರಹ, ಮೋಕ್ಷಕಾರಕವನ್ನು ಕೊಡ್ತಕ್ಕಂತಹ ಗ್ರಹ ಮತ್ತು ಜ್ಞಾನವನ್ನು ಕೊಡ್ತಕ್ಕಂತಹ ಗ್ರಹ, ಇದ್ದಕ್ಕಿದ್ದಂಗೆ ಅದೃಷ್ಟವನ್ನು ಕೊಡ್ತಕ್ಕಂತಹ ಗ್ರಹ ಮತ್ತು ಇದ್ದಕ್ಕಿದ್ದಾಗೆ ಹಣದ ಅರಿವು, ಬಂಪರ್ ಬರುತ್ತೆ ಅಂತ ಹೇಳ್ತಾರಲ್ಲ, ಲಾಟ್ರಿ ಹೊಡಿತಕ್ಕಂತಹ ಗ್ರಹ ಕೇತುವಾಗಿರುತ್ತೆ. ಮತ್ತು ಹೆಚ್ಚು ಜ್ಞಾನಕಾರಕ ಗ್ರಹ ಪಿತೃಗ್ರಹ, ಅಂದರೆ ಪಿತೃಕಾರಕ ಗ್ರಹ ಕೇತುವಾಗಿರುತ್ತೆ. ಅದೇ ಕೇತು ಗ್ರಹ ಯಾವ ಮನೆಯಲ್ಲಿ ಇರ್ತಾರೆ ಅಂದರೆ, ಕೇತು ಯಾವಾಗಲೂ ಯಾವ ಭಾವದಲ್ಲಿ ಇರ್ತಾರೆ, ಆ ಭಾವದಲ್ಲಿ ಇದ್ದು ಯಾವ ಗ್ರಹವನ್ನು ದೃಷ್ಟಿಸ್ತಾ ಇರ್ತಾರೆ, ಅಂದರೆ ನೋಡ್ತಾ ಇರ್ತಾರೆ, ಆ ಭಾವದ ತಕ್ಕಾಗೆ ಫಲವನ್ನು ಕೊಡ್ತಾರೆ. ಮತ್ತು ಕೇತು ಗ್ರಹ ಎಲ್ಲೇ ಇದ್ದರೂ 48 ವರ್ಷಗಳ ಕಾಲ ಅವರಿಗೆ ಒಳ್ಳೆಯ, ಅಂದರೆ ಅವರು ಎಕ್ಸ್ಪೆಕ್ಟ್ ಮಾಡ್ತಕ್ಕಂತಹ ಫಲಿತಾಂಶಗಳನ್ನು 48 ವರ್ಷದವರೆಗೂ ಕೊಡೋದೇ ಇಲ್ಲ. 48 ವರ್ಷ ದಾಟಿದ ಮೇಲೆ ಅವರಿಗೆ ಅವರ ಜೀವನದಲ್ಲಿ ಉನ್ನತಿಯನ್ನು ಕೊಡ್ತಾರೆ. ಉದಾಹರಣೆಗೆ ಕೇತು ಗ್ರಹ 2ನೇ ಮನೇಲಿದ್ದಾರೆ ಅಂತ ತಿಳ್ಕೊಂಡ್ರೆ, ಅವರಿಗೆ 48 ವರ್ಷದವರೆಗೂ ಹಣದ ಅರಿವು ಹೆಚ್ಚಾಗಿರಲ್ಲ. ಹಣದ ಸಮಸ್ಯೆ ಬಹಳ ಕಾಡ್ತಾ ಇರುತ್ತೆ, ತುಂಬ ಶ್ರಮ ಪಡ್ತಾ ಇರ್ತಾರೆ. 48 ವರ್ಷ ದಾಟಿದ ಮೇಲೆ ಅವರ ಜೀವನದಲ್ಲಿ ಒಂದು ಯಶಸ್ಸನ್ನು ಅಂತ ಕೇತು ಗ್ರಹ ಕೊಡ್ತಾರೆ. ಹಾಗೆ ಉದಾಹರಣೆಗೆ 4ನೇ ಮನೆಯಿದ್ದಾರೆ ಕೇತು ಅಂತ ತಿಳ್ಕೊಂಡ್ರೆ, ಆ ಮನೆಯಲ್ಲಿ ಅವರಿಗೆ ನಾನಾ ರೀತಿಯ ಸಮಸ್ಯೆಗಳು, ಹೆಲ್ತ್ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು, ಮಾಂತ್ರಿಕ ಬಾಧೆಗಳು, ಹೀಗೆ ನಾನಾ ರೀತಿಯ ಸಮಸ್ಯೆಗಳನ್ನು ನೊಂದು ಬಿಂದೋಗಿರ್ತಾರೆ. ಸೊ ಅಂತಹ ವ್ಯಕ್ತಿಗಳು 48 ವರ್ಷದ ನಂತರ ಉತ್ತಮವಾದ ಏಳಿಗೆಯನ್ನು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿ 7ನೇ ಮನೇಲಿದ್ದಾರೆ ಅಂತ ತಿಳ್ಕೊಂಡ್ರೆ, ಜಾತಕದಲ್ಲಿ ಲಗ್ನದಿಂದ 7ನೇ ಮನೇಲಿದ್ದಾನೆ ಅಂತ ತಿಳ್ಕೊಂಡ್ರೆ ಡೈವರ್ಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಮ್ಯಾರೇಜ್, ಅಂದರೆ ಲವ್ ಮ್ಯಾರೇಜ್ ಆಗ್ತಕ್ಕಂಥ ಚಾನ್ಸಸ್ಗಳು ಭಾಳ ಜಾಸ್ತಿ ಇರುತ್ತೆ. ಹಾಗೆ 5ನೇ ಮನೇಲಿದ್ದಾರೆ ಅಂದರೆ, ಅದರಲ್ಲಿ ಸ್ಪೆಷಲ್ ಆಗಿ ಸ್ತ್ರೀಯರಿಗೆ 5ನೇ ಮನೇಲಿ ಕೇತು ಇದ್ದಾರೆ ಅಂದರೆ ಸಮಸ್ಯೆಗಳು, ಅಬಾರ್ಷನ್ ಆಗ್ತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಅಂಥವರು ಕೇತು ಗ್ರಹವನ್ನು ಶಾಂತಿ ಮಾಡ್ಕೋಬೇಕಾಗುತ್ತೆ. ಏಕೆಂದರೆ ಕೇತು ಗ್ರಹ ತುಂಬ ಲಿಮಿಟೆಡ್ ಆಕ್ಸೆಸ್, ಅವರು ಅಲೋನ್, ಸನ್ಯಾಸ ಗ್ರಹ, ಒಂದು ರೀತಿಯ ಮೋಕ್ಷಕಾರಕ ಗ್ರಹ. ಅವರು ಹೆಚ್ಚು ಎಕ್ಸ್ಪೆಕ್ಟ್ ಮಾಡಲ್ಲ, ರಿಸರ್ವ್ ಆಗಿರ್ತಾರೆ. ಹಾಗಾಗಿ ಅಂತಹ ಗ್ರಹವನ್ನು ನಾವು ಹೋಲಿಸ್ಕೋಬೇಕು ಅಂದರೆ ಕೇತು ಗ್ರಹಕ್ಕೆ ಸಂಬಂಧಪಟ್ಟಂತಹ ಮಂತ್ರವನ್ನು ಪಠಿಸಬೇಕು. ಯಾವುದು ಆ ರೀತಿಯ ಮಂತ್ರ ಅಂದರೆ, ಓಂ ಕೇತುವೆ ನಮಃ ಅಂತ ಪ್ರತಿನಿತ್ಯ 1008 ಬಾರಿ 48 ದಿನಗಳ ಕಾಲ ಆ ಮಂತ್ರವನ್ನು ಪಠಿಸಿದರೆ ಕೇತು ಗ್ರಹ ಶಾಂತವಾಗಿ, ಕೇತು ಗ್ರಹ ಒಳ್ಳೆಯದನ್ನೇ ಮಾಡ್ತಾರೆ. ಯಾರು ದಿನನಿತ್ಯ ಈ ಮಂತ್ರವನ್ನು ಪಠಿಸ್ತಾರೆ ಖಂಡಿತ ಅವರಿಗೂ ಒಳ್ಳೇದು ಮಾಡ್ತಾರೆ. ಮತ್ತು ಕೇತು ಗ್ರಹ ಶಾಂತಿ ಆಗಬೇಕಂದ್ರೆ ಕನಿಷ್ಠ ಪಕ್ಷ 6ರಿಂದ 7 ವಾರ ಹುರುಳಿ ಕಾಳು, ಅಂದರೆ ಹುರುಳಿಯ ಕಾಳು ಅಂತ ಹೇಳ್ತಾರೆ, ಅದನ್ನು ಕೇತು ಗ್ರಹಕ್ಕೆ ಮಂಗಳವಾರ ನಾವು ನವಗ್ರಹ ದೇವಸ್ಥಾನದಲ್ಲಿ ಕೊಡೋದ್ರಿಂದ ಕೇತು ಗ್ರಹ ಇದ್ದಕ್ಕಿದ್ದ ಹಾಗೆ ಶಾಂತಿ ಆಗ್ತಾರೆ. ಮತ್ತು ಆಡು ಅಂತ ಹೇಳ್ತಾರೆ, ಆಡನ್ನು ದಾನವಾಗಿ ಕೊಡಬೇಕು ಅಂತ ಹೇಳ್ತಾರೆ. ಅದು ಯಾರಿಗೆ ಅನುಕೂಲ ಇರುತ್ತೆ ಅಂಥವರು ಅದನ್ನು ಮಾಡ್ಕೋಬೋದು. ಮತ್ತು ಕೇತು ಗ್ರಹದ ಅಭಿಮಾನಿ ದೇವತೆ ಗಣಪತಿ ಆಗಿರೋದ್ರಿಂದ ಗಣಪತಿಯ ಮಂತ್ರವನ್ನು ಯಾರು ಪ್ರತಿನಿತ್ಯ ಪಠಿಸ್ತಾರೆ, ಕೇತು ಗ್ರಹ ಸಂತುಷ್ಟರಾಗಿ ಅವರಿಗೆ ವಿಶೇಷವಾದ ಫಲವನ್ನು ಕೊಡ್ತಾರೆ. ಏಕೆಂದರೆ ಕೇತು ಗ್ರಹ ಶಾಂತಿ ಆಗಬೇಕಂದ್ರೆ ಗಣಪತಿನ ಹೆಚ್ಚು ಪೂಜೆ ಮಾಡಬೇಕು. ಹಾಗಾಗಿ ನೋಡಿ, ಸಂಕಷ್ಟಿ ಮಾಡ್ತಾರೆ ಮನೆಗಳಲ್ಲಿ, ದೇವಸ್ಥಾನಗಳಲ್ಲಿ ಹೋಗಿ ಸಂಕಷ್ಟಿ ಮಾಡ್ಕೊಬರ್ತಾರೆ, ವ್ರತವನ್ನು ಆಚರಿಸ್ತಾರೆ. ಅಂತಹ ವ್ಯಕ್ತಿಗಳಿಗೆ ಕೇತು ಗ್ರಹದಿಂದ ಆಗ್ತಕ್ಕಂಥ ಸಮಸ್ಯೆಗಳು ಆದಷ್ಟು ಬೇಗ ಕಡಿಮೆ ಆಗುತ್ತೆ. ಹಾಗಾಗಿ ಕೇತು ಗ್ರಹಕ್ಕೆ ಸಂಬಂಧಪಟ್ಟಂತಹ ಗಣಪತಿ ಮಂತ್ರವನ್ನು ಪ್ರತಿದಿನ ಪಠಿಸಬೇಕು. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಅಂತ ಹೇಳೋದ್ರಿಂದ ಕೇತು ಗ್ರಹ ಶಾಂತಿ ಆಗ್ತಾರೆ. ಮತ್ತು ಕೇತು ಗ್ರಹ ಬಹಳ ಬೇಗನೆ ಅವರಿಗೆ
ಫಲಿತಾಂಶ ಕೊಡಬೇಕು, ರಿಸಲ್ಟ್ ಕೊಡಬೇಕು ಅಂದರೆ ಕೇತು ಗ್ರಹಕ್ಕೆ ಸಂಬಂಧಪಟ್ಟಂತಹ ಬೀಜ ಮಂತ್ರ. ಆ ಬೀಜ ಮಂತ್ರ ಈ ರೀತಿ ಇದೆ: ಓಂ ಶ್ರಮ ಶ್ರೀಂ ಸರಂ ಸಹ ಕೇತುವೇ ನಮಃ. ಓಂ ಶ್ರಮ ಶ್ರೀಂ ಸರಂ ಸಹ ಕೇತುವೇ ನಮಃ ಅಂತ 108 ಬಾರಿ ಪ್ರತಿನಿತ್ಯ ಪಠಿಸಬೇಕು. ನಾನು ಕೆಳಗಡೆ ನೋಟ್ಸಲ್ಲಿ ನಾನು ತಿಳಿಸ್ತೀನಿ. ಮತ್ತು ಕೇತು ಗ್ರಹ ಯಾವಾಗಲೂ ವಾಯುವ್ಯ ದಿಕ್ಕನ್ನು ಇಂಡಿಕೇಶನ್ ಮಾಡುತ್ತೆ. ವಾಯುವ್ಯ ದಿಕ್ಕು ಅಂದರೆ ಕೇತು ಗ್ರಹ ವಾಯುವ್ಯ ದಿಕ್ಕಿಗೆ ಸಂಬಂಧಪಟ್ಟಂತಹ ಗ್ರಹ. ಅಂದರೆ ಈಶಾನ್ಯಕ್ಕೆ ಅಭಿಮುಖವಾಗಿ ಇರುತ್ತೆ. ಅಂದರೆ ವಾಯುವ್ಯ ದಿಕ್ಕು ಕೇತುವಿಗೆ ಅನುಕೂಲಕರವಾಗಿರುತ್ತೆ. ಕೇತು ಯಾರಿಗೆ ಚೆನ್ನಾಗಿರುತ್ತೆ ಅಂಥವರಿಗೆ ವಾಯುವ್ಯ ದಿಕ್ಕು ತುಂಬ ಹೆಚ್ಚು ಅವರಿಗೆ ಪ್ರಾಶಸ್ತ್ಯವಾಗಿರ್ತದೆ. ಹಾಗಾಗಿ ಅಂದರೆ ದಕ್ಷಿಣ ಅಭಿಮುಖವಾಗಿ ಬರ್ತಕ್ಕಂತಹ ದಿಕ್ಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಯಾರು ಕೇತುವಿನಿಂದ ಸಮಸ್ಯೆ ಪಡ್ತಾ ಇರ್ತಾರೆ, ಯಾವ ಯಾವ ಮನೆಗಳಲ್ಲಿ ಅಂದರೆ ಲಗ್ನದಿಂದ ಹಿಡಿದು 1ನೇ ಮನೆ, 2ನೇ ಮನೆ, 3ನೇ ಮನೆ, 4ನೇ ಮನೆ, 5ನೇ ಮನೆ, 6ನೇ ಮನೆ, 12ನೇ ಮನೆಯವರೆಗೂ ಕೇತು ಯಾವ ಯಾವ ಗ್ರಹಗಳಿರುತ್ತಾರೆ ಆ ಗ್ರಹಗಳಿಗೆ ಭಾವದ ತಕ್ಕಾಗಿ ಫಲಿತಾಂಶಗಳನ್ನ ಕೊಡ್ತಾ ಇರ್ತಾರೆ. ಆ ಗ್ರಹದ ಕಾರಕತ್ವವನ್ನು ಕೊಡ್ತಾ ಇರ್ತಾರೆ ಫಲಿತಾಂಶವನ್ನು. ಅದು 48 ವರ್ಷ ದಾಟಿದ ಮೇಲೆ ಅವರಿಗೆ ಉನ್ನತಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ನಾನು ಹೇಳಿರ್ತಕ್ಕಂತಹ ಮಂತ್ರವನ್ನು ಪಠಿಸೋದ್ರಿಂದ ಕೇತುವಿನಿಂದ ನಿಮಗೆ ಒಳ್ಳೆಯ ಫಲಿತಾಂಶ ಸಿಗುತ್ತೆ ಮತ್ತು ನೀವು ಏನು ಸಮಸ್ಯೆಯನ್ನು ನೀವು ಫೇಸ್ ಮಾಡ್ತಾ ಇದ್ದೀರಿ ಅದನ್ನು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.